ಸೊ ವಾಟ್ ಇಸ್ ಅಪ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿ ಸೇವಂತ ಆರಾಧ್ಯ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವ್ನು ಈ ಥರ ಕೂತ್ಕೊಂಡು ಹೇಳ್ತವನೆ ಅಂತ ಯೋಚನೆ ಮಾಡ್ತೀವಿ. ಎಲ್ಲ ತಮ್ಮನೆಲ್ಲ ನೋಡಿರ್ತೀರಾ. ಇವತ್ತೇನು ವಿಷಯ ಅಂತ ಹೇಳ್ಬಿಟ್ಟು, ಮೋಜ್ ಕಡೆಯಿಂದ ನಿಮಗೂ ಅಮೌಂಟ್ ಬರುತ್ತೆ. ನನಗೂ ಅಮೌಂಟ್ ಬಂದಿದೆ. ನಾನು ನಂಬಲಿರಲಿಲ್ಲ. ನಾನು ಇವಾಗ ನಂಬಿದ್ದು. ಡೈಲಿ ಏನಿಲ್ಲ ಅಂತಂದ್ರೆ ಒಂದು 2 ಇಂದ 3 ವೀಡಿಯೋಸ್ ಹಾಕ್ಕೊಂಡು ಹೋಗ್ಬೇಕು. 5 ವೀಡಿಯೋಸ್ ಹಾಕಿದ್ರೆ ನಿಮ್ಗೇನ ಅಂದರೆ ಪ್ರಾಫಿಟ್, ಅಂದರೆ ಅಮೌಂಟ್ ಬರೋದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರ್ತೈತೆ ಏನು ಅಂತ ಹೇಳ್ಬಿಟ್ಟು. ನಾನು ಫಸ್ಟು ಎಲ್ಲ ಹೇಳೋರು, ಮೋಜಿಂದ ಅಮೌಂಟ್ ಬರ್ತೈತೆ, ಟ್ರೈ ಮಾಡಿ ನೋಡು, ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕೋ ವೀಡಿಯೋಗಳನ್ನೇ ಮೋಜಲ್ಲಿ ಹಾಕು, ಏನು ಎತ್ತ ಅಂತೆಲ್ಲ ಸಮಥಿಂಗ್ ಎಲ್ಲ ಏನೋ ಕೇಳಿದ್ರೆ ನಾನು ನಂಬಿರಲಿಲ್ಲ. ಫಸ್ಟ್ ಯಾರನ್ನೂ ನಂಬಿರಲಿಲ್ಲ ನಾನು. ಮೋಜಾಗೆ ಹೆಂಗೆ ಗುರು ಅಮೌಂಟ್ ಬರ್ತೈತೆ, ಯೂಟ್ಯೂಬ್ ಅಂದರೆ ಬಿಡು, ಯೂಟ್ಯೂಬಾಗಿ ಬರ್ತೈತೆ, ಸಬ್ಸ್ಕ್ರೈಬರ್ಸ್ ಇಷ್ಟ ಆಗಬೇಕು, ಈ ಥರ ಇರ್ತೈತೆ ಅಂತ. ಬಟ್ ಮೋಜಲ್ಲಿ ನಿಮಗೆ 5000 ಏನೋ ಫಾಲೋವರ್ಸ್ ಇರಬೇಕು, ಬೇಗ ಹೋಗ್ಬಿಡ್ತಾರೆ. ದಿನಕ್ಕೆ ನೀವು ಡೈಲಿ ಒಂದು 5 ವೀಡಿಯೋಸ್ ಹಾಕಿದ್ದೀರ ಅಂತಂದರೆ ಅಮ್ಮಮ್ಮ ಏನಿಲ್ಲ ಅಂತಂದ್ರೂ ನಿಮಗೆ ಹೋಗ್ತಾ ಒಂದು 200 300 ಆ ಥರ ಫಾಲೋವರ್ಸ್ ಬರೋದು. ಇನ್ಸ್ಟಾಗ್ರಾಮಲ್ಲಿ ಬರ್ತೈತಲ್ಲ 10-20 ಆ ಥರ ಬರೋಲ್ಲ. ಮೋಜಲ್ಲಿ ಏನಿಲ್ಲ ಅಂತಂದ್ರೂ ದೇಶನೇ ಬರ್ತೈತೆ. ಏನಿಲ್ಲ ಅಂತಂದ್ರೂ ಒಂದು 200 300 1K ಆ ಥರ ಫಾಲೋವರ್ಸು ಬರ್ತೈತೆ. ನಾನು ಫಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋಸು, ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ದಿನ ಅಪ್ಲೋಡ್ ಮಾಡಿದೆ, ಆಮೇಲೆ ಒಂದು ವೀಕೇನು ಅಪ್ಲೋಡ್ ಮಾಡಿದೆ. ಅಮೌಂಟ್ ಕೂಡ ಬಂದಿದೆ. ಅದೆಷ್ಟು ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟು ಬಂದಿತ್ತು, ನಾನು ವಿಡ್ರಾ ಮಾಡ್ಕೊಂಡಿದ್ದೆ. ಎಷ್ಟು ಒಂದು 1 ಮಂತ್ ಬ್ಯಾಕೇನೋ ಎಷ್ಟು ಒಂದು 1500 ಏನೋ ವಿಡ್ರಾ ಮಾಡ್ಕೊಂಡಿದ್ದೆ. ಅವ್ರು ಹೇಳ್ದಾಗ ನಂಬಿರಲಿಲ್ಲ. ಯಾಕೆ ಒಂದು ಟೈಮ್ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ನೋಡಿದೆ. ಬಂತು, ಖುಷಿ ಆಯಿತು. ನನಗೆ ಯಾಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನೋಡ್ಸೋಣ, ತಿಳಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಇವಾಗ ನೀವು ವಿಡಿಯೋ ಮಾಡಿಲ್ಲ ಅಂತಂದ್ರೂ ಇದರಲ್ಲಿ ಮೋಜಲ್ಲಿ ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಬೇರೆಯವ್ರದ್ದು ಯಾರ್ದಾನೆ ಇರ್ತೈತಲ್ಲ ವೀಡಿಯೋಸು, ಆ ವೀಡಿಯೋಸ್ನ ನೀವು ಮೋಜ್ ಅಕೌಂಟಲ್ಲಿ ಹಾಕ್ಕೊಳ್ರಿ. ಆಮೇಲೆ ಒಂದು 2 ವೀಡಿಯೋ ಮಾತ್ರ, 3 ವೀಡಿಯೋ ಬೇರೆಯವ್ರದ್ದು ವೀಡಿಯೋ ಹಾಕ್ಕೊಂಬಿಟ್ಟು 2 ವೀಡಿಯೋ ಮಾತ್ರ ನಿಮ್ಮ ಸೆಲ್ಫಿಯಿಂದಲ್ಲ, ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಇರ್ತೈತಲ್ಲ, ಮೊಬೈಲ್ ಕ್ಯಾಮ್ರಾಯಿಂದನೇ 2 ವೀಡಿಯೋ ಮಾಡಾಕಬೇಕು. ಡೈಲಿ ಒಂದು 5 ವೀಡಿಯೋಸ್ ಹಾಕೋಕ್ಕಾಗಲ್ವ ನಿಮಗೆ? ಕಷ್ಟ ಏನಿಲ್ಲ. ಏನು ಅಮ್ಮಮ್ಮ ಅಂದರೆ ಒಂದು 10 MB ಹೋಗ್ಬಿಡ್ತೈತಾ ಅಷ್ಟೇ. 10 MB ಹೋದ್ರೂ ನಿಮ್ಗೆ ಅಲ್ಲಿ ಅಮೌಂಟ್ ಬರ್ತೈತಲ್ಲ, ಎಷ್ಟು ಅಮೌಂಟ್ ಬಂತೈತಂತೆ ಅದು ಕೂಡ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಗುರು. ಮಂತ್ಲಿ ನಿಮಗೆ ಮಂತ್ಲಿನೂ ದುಡಿಬೋದು ನೀವು. ಮಂತ್ಲಿ ಅಂತಂದ್ರೆ ಒಂದು 20K 15K 10K ಅಷ್ಟು ದುಡಿಬೋದು. ನಮ್ಮ ಫ್ರೆಂಡು ಹೇಳೋರು ವಾರಕ್ಕೆ 4000 ದುಡಿತಾ ಇದ್ರಂತೆ. ನಾನು ನಂಬಿರಲಿಲ್ಲ, ಅವರೇ ತೋರಿಸಿದ್ದು ಫೋನು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಅಂಥವ್ರಿಗೂ ನಾನು ನಂಬಿರಲಿಲ್ಲ. ಅವ್ರ ಫೋನ್ ತೋರಿಸಿ, ಪ್ರೂಫ್ ತೋರಿಸಿ, ನನಗೆ ಅಮೌಂಟ್ ಎತ್ಕೊಂಡು ಅದರಲ್ಲಿ ನಮ್ಗೆ ಫುಲ್ಲು ಖರ್ಚು ಮಾಡಿದ್ರು. ಯಾರೋ ನಿಮಗೂ ಗೊತ್ತಿರ್ತದೆ, ಡಾಲಿ ಮನೋಜ್ ಅವರು. ಅವ್ರು ಅದರಲ್ಲಿ ಅಮೌಂಟ್ ಎತ್ಕೊಂಡವರು. ವೀಕ್ಲಿ 4000 ಎತ್ಕೊಂಡವ್ರು ಅವರು. ಮಂತ್ಲಿ 20,000 ಆಯ್ತಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ವೀಕ್ಲಿ 4000 ಎತ್ಕೊಂಡ್ರೆ ಇದರಲ್ಲಿ ಪೇಮೆಂಟ್ ಬರೋದು ಗುರುವಾರ ಬರ್ಬೋದು. ಗುರುವಾರ ಅಮೌಂಟ್ ಬರ್ತೈತೆ. ಗುರುವಾರ ಸಾಯಂಕಾಲ ನೀವು ಅಮೌಂಟ್ ಎತ್ಕೋಬೋದು, ಇಲ್ಲ ಗುರುವಾರ ಬೆಳಗ್ಗೆನೂ ಎತ್ಕೋಬೋದು. ಅಂದರೆ ಅದು ಮಿಂಟ್ಸ್ ಅಂತ ಬರುತ್ತೆ. ಮಿಂಟ್ಸ್ ಅಂತ ನಿಮಗೆ 10,000 ಮಿಂಟ್ಸ್ ಅಂತ ಬಂದರೆ ಅದರಲ್ಲಿ ಹಾಫು ಅಮೌಂಟ್ ಬರುತ್ತೆ. ಇವಾಗ 10,000 ಮಿಂಟ್ಸ್ ಇದ್ದರೆ 5,000 ನಿಮಗೆ ಅಮೌಂಟ್ ಬೀಳುತ್ತೆ. ಇನ್ನು 5,000 ಅದು ಮಿಂಟ್ಸು. ಅಂದರೆ 2 ಮಿಂಟ್ಸ್ಗೆ ₹1 ಥರ ಬರೋದು. ನಂದು ಬಂದಿದೆ ಇವಾಗ ಎಷ್ಟು ಒಂದು 800 900 ಮಿಂಟ್ಸ್ ಬಂದಿರ್ಬೋದು, ನೋಡಲಿಲ್ಲ. ಇನ್ಮೇಲೆಯಿಂದ ನಾನು ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಇವಾಗ ಇನ್ಮೇಲಿಂದ ಮೋಜಲ್ಲಿ ವೀಡಿಯೋಸ್ ಹಾಕೋಣ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಒಂದು ಸ್ವಲ್ಪ ದಿನ ವೀಡಿಯೋಸ್ ಬಿಟ್ಬಿಟ್ಟಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ನನ್ನ ಪ್ರೊಫೈಲ್ ಹಾಕ್ತೀನಿ ನೋಡಿ, ನನ್ನ ಇನ್ಸ್ಟಾಗ್ರಾಮು ಎಲ್ಲ ಫಾಲೋ ಮಾಡ್ಕೊಂಡು ನಾನು ಸ್ವಲ್ಪ ಬೆಳೆಸಿ ಅರಿಸಿ ಇನ್ಮೇಲೆ ನಾನು ಅದರಲ್ಲಿಂದ ವೀಡಿಯೋ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಮಾಡಬೇಕಂತಿದ್ದೀನಿ, ಫೇಮಸ್ ಆಗಬೇಕಂತಿದ್ದೀನಿ. ಏನೋ ನಾನು ಕನಸು ಕಟ್ಟಿದ್ದೀನಿ, ನಿದ್ದೆ ಅಂತ ಬರ್ತಾ ಇಲ್ಲ. ಫೈನಲಿ ನಿಮಗೆ ತೋರಿಸ್ತೀನಿ ರೀ ನನಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಅಮೌಂಟ್ ಇದರಲ್ಲಿ ಮೋಜಲ್ಲಿ. ನೀವು ಬೇರೆಯವ್ರ ವೀಡಿಯೋಸ್ಗಳು ಹಾಕೊಂಡು ನೀವು ಅಮೌಂಟ್ ಮಾಡ್ಬೋದು. ಸುಮ್ಮನೆ ಯಾಕೆ? ತೋರಿಸ್ತೀನಿ ರೀ, ಒಂದು ನಿಮಿಷ. ನಂದು ಎಷ್ಟಿದೆ ಗೊತ್ತಾ ಫಾಲೋವರ್ಸು? 47 ಏನೋ ಇದೆ. 47 ಕಾಣಿಸ್ಬೋದು ನಿಮಗೆ. 47 ಅಂತ 47K ಅಂತಿದೆ.
47,000 ಇದ್ದಿದ್ದಾರೆ ನನಗೆ ಏನೋ ಫಾಲೋವರ್ಸು. ನಿಮ್ಗೆ ಅಮೌಂಟ್ ತೋರಿಸ್ತೀನಿ ರೀ, ನೋಡಿ ನೀವು 847 ರೂಪಾಯಿ ಐತೆ ಅಮೌಂಟ್. ನೋಡ್ರಿ ಎಷ್ಟು ಬಂದಿದೆ, 400 ಚಿಲ್ಲರೆ ಏನೋ ಬಂದೈತೆ. ಅದು 847 ಇದೆ ಅಲ್ಲ, ಅದು 847,000 ಆದರೆ ನಮ್ಗೆ 500 ರೂಪಾಯಿ ಬರುತ್ತೆ. ಮಿನಿಮಮ್ ನಾವು ವಿಡ್ರಾ ಮಾಡೋಕ್ಕಾಗೋದೇ 500 ರೂಪಾಯಿ, ಅಂದರೆ ಮೀನ್ಸ್ 1000 ಆಗಿರಬೇಕು. ಫಸ್ಟ್ ನೋಡ್ರಿ ನಾನು ಎತ್ಕೊಂಡಿದ್ದೀನಿ ಅಮೌಂಟು ಎಷ್ಟು, 1673 ರೂಪಾಯಿ ಎತ್ಕೊಂಡಿದ್ದೀನಿ ನಾನು ಫಸ್ಟ್ ಅಮೌಂಟು. 1500 ರೂಪಾಯಿ ಎತ್ಕೊಂಡಿದ್ದೀನಿ. ಬಟ್ ಇನ್ನು ಅದು ಚಿಲ್ಡ್ರನ್ನ ಇದರಲ್ಲೇ ಇದೆ. ಇನ್ಮೇಲೆ ವೀಡಿಯೋಸ್ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೀವು ಮೋಜ್ ಲೈವಿಂದನೂ ಹೋಗಿ ಅಮೌಂಟ್ ದುಡಿಬೋದು. ಮೋಜ್ ಲೈವು ಫಸ್ಟ್ ನೀವೆಲ್ಲ ಏನಾಗಬೇಕಂದ್ರೆ MFC ಅಂತ ಇದೆ, MFC ಆಗ್ಬೇಕು ನೀವು ಫಸ್ಟು. MFC ಅಂದರೆ ಮೋಜ್ ಕ್ರಿಯೇಟರ್ ಏನೋ ಸಮಥಿಂಗ್ ಇದೆ, MFC ಮೋಜ್ ಫಾರ್ ಕ್ರಿಯೇಟರ್ ಅಂತಿದೆ. ನಾನು ಸ್ವಲ್ಪ ದಿನ ಮರ್ತ್ಬಿಟ್ಟಿದ್ನಲ್ಲ, ಎಲ್ಲ ಇದಾಗೋಗ್ಬಿಟ್ಟಿದೆ. ಮೋಜ್ ಫಾರ್ ಕ್ರಿಯೇಟರ್ ಅಂತಿದೆ. ನೀವು ಹೋಗಿ ಸುಮ್ಮನೆ ಇರೋ ಬದಲು ನಿಮಗೆ ನಿಮ್ಮ ಖರ್ಚಿಗಾಗ್ಬೋದು, ಅಪ್ಪ ಅಮ್ಮವ್ರು ಕಾಸು ಕೊಡ್ತಿರೋ ಇರ್ಬೋದು, ನೀವೇ ಇದ್ರಲ್ಲಿ ಯಾರ್ದೋ ಒಂದು ವೀಡಿಯೋ ಹಾಕಿ ನೀವೇ ಇದು ಮಾಡ್ಕೊಬೋದು, ಅಮೌಂಟ್ ಮಾಡ್ಕೊಬೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೋಡಿದ್ರಲ್ಲ ನೀವು ನಂಬಿಲ್ಲ ಅಂದ್ರೆ ನಾನು ನಿಮ್ಗೆ ತೋರಿಸಿದ್ನಲ್ಲ, ವಿತ್ ಲೈವೇ ತೋರಿಸಿದ್ನಲ್ಲ ನಿಮಗೆ, ಅರ್ಥ ಆಯ್ತಾ? ಅಷ್ಟೇ. ನೀವು ಸ್ವಲ್ಪ ದುಡ್ಡನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೇಲಿ ಇರ್ತಾರಲ್ಲ, ಯಾರ್ದೋ ಒಬ್ಬರು ವೀಡಿಯೋಸು ಈ ರೀಲ್ಸ್ ಆಗಿ ಬರ್ತೈತಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬರೋ ವೀಡಿಯೋನೇ ಎತ್ತಿ ನೀವು ಮೋಜಲ್ಲಿ ಹಾಕಿದ್ರು ಡೈಲಿ 3 ವೀಡಿಯೋ ಹಾಕ್ಬಿಟ್ಟು 1-2 ವೀಡಿಯೋ ಮಾತ್ರ ನಿಮ್ಮ ಮೊಬೈಲ್ ಕ್ಯಾಮ್ರಾ ಇರ್ತೈತಲ್ಲ, ಮೊಬೈಲ್ ಕ್ಯಾಮ್ರಾಯಿಂದ ನೀವು ಅಪ್ಲೋಡ್ ಮಾಡ್ಕೋಬೋದು. ಸರಿ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಇದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲ ಬೇಡ ನಾನು ನಂಬಲ್ಲ ಅಂತಂದರೆ ನಿಮ್ಮ ಇಷ್ಟ ಅದು. ನಾನಂತೂ ನಂಬಿದ್ದೀನಿ, ನನಗಂತೂ ಲೈವ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ನಿಮಗೆ ಬಿಟ್ಟಿದ್ದು, ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ. ಅದು ನಿಮಗೆ ಮೈಂಡ್ ಬರಬೇಕು, ಹೋಗ್ಲಿ ಬಿಡಪ್ಪ ನನ್ನ ಖರ್ಚು ಆಗ್ತೈತೇನೋ ಅಂತ ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.